ಹಲೋ, ಎಲ್ಲರಿಗೂ ನಮಸ್ಕಾರ. ಆರ್ಜೆ ನ್ಯೂಸ್ಗೆ ತಮ್ಮಲ್ಲಿ ಸ್ವಾಗತವನ್ನು ಕೋರ್ತೀನಿ. ನನ್ನ ಇವತ್ತಿನ ವಿಚಾರ ಏನಂತಂದ್ರೆ, ಕಾನೂನುಬದ್ಧವಾಗಿ ಡೈವರ್ಸ್ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಪ್ರಕಾರ ಕಾನೂನುಬದ್ಧವಾಗಿ ಹೇಗೆ ನೀವು ಡೈವರ್ಸ್ ತಗೊಳ್ಬೇಕಾಗುತ್ತೆ ಅಂದ್ರೆ, ಒಂದು ಕ್ರುಯಾಲಿಟಿ, ಹಾಗೆ ಒಂದು ಅಡಲ್ಟ್ರಿ, ಹಾಗೆ ಒಂದು ಮೆಂಟಲ್ ಡಿಸೀಸಸ್, ಹಾಗೆ ಪ್ರಿಸಂಪ್ಷನ್ ಆಫ್ ಡೆತ್ ಆದಾಗ, ಹಾಗೆ ಡೆಸರ್ಷನ್ ಆದಾಗ ನಾನು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ರುಯಾಲಿಟಿ ಅಂತ ಬಂದಾಗ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಏನಾದರೂ ಒಂದು ತೊಂದರೆಗಳಿದ್ದಾಗ ನೀವು ಅದು ಒಂದು ಗ್ರೌಂಡ್ಸ್ ಆಗುತ್ತೆ. ಆಗ ಅಡಲ್ಟ್ರಿ ಅಂದ್ರೆ ಇಲ್ಲಿಗಲ್ ಆಗಿ ನೀವು ಯಾವ್ದಾದ್ರು ಒಂದು ಹುಡುಗಿ ಜೊತೆ FIR ಇಟ್ಕೊಂಡಾಗ ನೀವು ಆ ಒಂದು ಕಾರಣಕ್ಕೆ ನೀವು ಡೈವರ್ಸ್ ತಗೋಬಹುದು. ಡೆಸರ್ಟೇಷನ್ ಅಂದ್ರೆ 2 ವರ್ಷಗಳ ಕಾಲ ನೀವೇನು ದೂರ ಉಳ್ಕೊಂಡ್ರೆ ಗಂಡ ಹೆಂಡತಿ ಮದುವೆ ಆದ ನಂತರ ಆ ಟೈಮಲ್ಲೂ ನೀವು ಡೈವರ್ಸ್ ನ ತಗೋಬಹುದಾಗಿದೆ. ಹಾಗೆ ಮೆಂಟಲ್ ಡಿಸಾರ್ಡರ್ ಅಂದ್ರೆ ಒಬ್ಬರಿಗೆ ಯಾವ್ದಾದ್ರು ಒಂದು ರೀತಿ ಡಿಸೀಸಸ್ ಇದ್ದು ಅವ್ರ ಜೊತೆ ಬದುಕಕ್ಕಾಗಲ್ಲ, ಅವ್ರ ಜೊತೆ ಬಾಳಕ್ಕಾಗಲ್ಲ ಅನ್ನೋ ಒಂದು ಕಾರಣ ಟೈಮಲ್ಲಿ ನೀವು ಡೈವರ್ಸ್ ನ ತಗೋಬಹುದಾಗುತ್ತೆ. ಅದು ಒಂದು ಒಳ್ಳೆ ಗ್ರೌಂಡ್ಸ್ ಆಗಿರುತ್ತೆ. HIV ಅಥವಾ ಹಲವಾರು ಡಿಸೀಸಸ್ ಇರುತ್ತಲ್ಲ, ಆ ಒಂದು ಕಾರಣಕ್ಕೆ ಅವ್ರೇನಾದ್ರು ಸೌಂಡ್ ಮೈಂಡೆಡ್ ಇರ್ಲಿಲ್ಲ ಅಂದಿದ ಆ ಸಮಯದಲ್ಲಿ ನೀವು ಒಂದು ಡೈವರ್ಸ್ ನ ಅಪ್ಲೈ ಮಾಡ್ಕೋದು. ಹಾಗೆ ಪ್ರಿಸಂಪ್ಷನ್ ಆಫ್ ಡೆತ್ ಅಂತ 7 ವರ್ಷಗಳ ಕಾಲದಲ್ಲಿ ಯಾರಾದ್ರೂ ಒಬ್ರು ಸತ್ತೋಗಿ ಅವ್ರು ಇನ್ನ ಸಿಕ್ಕಿರಲ್ಲ ಅನ್ಕೊಳ್ಳಿ, ಆ ಟೈಮಲ್ಲಿ ನೀವು ಆ ಒಂದು ಡೈವರ್ಸ್ ಗ್ರೌಂಡ್ಸ್ಗೆ ನಿಮ್ಗೆ ಚಾನ್ಸಸ್ ಇರುತ್ತೆ. ಈ ಒಂದು ಇಷ್ಟು ಗ್ರೌಂಡ್ಸ್ ನ ಇಟ್ಕೊಂಡು ನೀವು ಡೈವರ್ಸ್ ನ ಈಸಿಯಾಗಿ ಪಡ್ಕೋಬಹುದು ಅನ್ನೋ ಒಂದು ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಹೇಳುತ್ತೆ. ಸೊ ಈ ಒಂದು ಎಲ್ಲಾನ ಲಿಸ್ಟ್ ನ ಇಟ್ಕೊಂಡೆ ಡೈವರ್ಸ್ ನ ಕೊಡೋಕೆ ಚಾನ್ಸಸ್ ಇರುತ್ತೆ ಜಡ್ಜ್. ಸೊ ಹಲವಾರು ಮುಂದಿನ ವಿಚಾರಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಥ್ಯಾಂಕ್ ಯು.